ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್. ಇವತ್ತಿನ ಈ ವಿಡಿಯೋನಲ್ಲಿ ದೋಸೆಗೆ ಹೊಂದುವಂತಹ ರುಚಿಯಾದ ಕಡಲೆ ಹಿಟ್ಟಿನ ಜಿನ್ಕ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಐಟಮ್ಸು: ಒಂದು ಬಟ್ಲಲ್ಲಿ ಕಡಲೆ ಹಿಟ್ಟು, ಒಂದು ದಪ್ಪ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಒಂದು 5ರಿಂದ 6 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 2ರಿಂದ 3 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಸಾಂಬಾರು ಸೊಪ್ಪು, ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಗೆ ಅಂದ್ಬಿಟ್ಟು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು, ಕಡಲೆಬೇಳೆನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ನಾನು ಲಾಸ್ಟ್ ವೀಡಿಯೋನಲ್ಲಿ ಸ್ವಲ್ಪ ವಾಯ್ಸ್ ಸಿಂಕ್ ಮಿಸ್ಟೇಕ್ ಆಗಿದೆ, ಯೂಟ್ಯೂಬಿಂದ ಡಿಲೀಟ್ ಆಗಿಬಿಟ್ಟಿತ್ತು. ಸೊ ಆ ವಿಡಿಯೋನ ನಾನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಸೊ ಏನು ಅಂದ್ಕೋಬೇಡಿ ಫ್ರೆಂಡ್ಸ್, ನೋಡಿ ನನ್ನ ವಿಡಿಯೋನ. ಈಗ ಕಡಲೆ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಣ್ಣ ಊರಿನಲ್ಲೇ ಬಿಸಿ ಮಾಡಬೇಕು ಫ್ರೆಂಡ್ಸ್, ಇದು ಸ್ವಲ್ಪ ಬೇಗ ಒತ್ತಿಬಿಡುತ್ತೆ. ಸೊ ಹಂಗಾಗಿ ಕಡಲೆ ಹಿಟ್ಟನ್ನು ಕಡಿಮೆ ಊರಿನಲ್ಲೇ ಬಿಸಿ ಮಾಡಿ ಸ್ವಲ್ಪ ಕೈಗೆ ಸುಡೋ ಥರ ಬಿಸಿ ಮಾಡ್ಕೋಬೇಕು. ನೋಡಿ ಆಲ್ರೆಡಿ ಒತ್ತಕ್ಕೆ ಶುರುವಾಗಿದೆ. ಸೊ ಬೇಗ ಇದನ್ನು ಕೈ ಆಡ್ತಾನೆ ಇರಬೇಕು, ಬಿಡಬಾರ್ದು. ಹಾಗೆ ಬಿಟ್ಬಿಟ್ರೆ ಒತ್ತೋಗುತ್ತೆ. ಇಷ್ಟು ಪ್ರಮಾಣ ಒಂದು 5ರಿಂದ 6 ಜನಕ್ಕೆ ಆರಾಮಾಗಿ ಬಳಸ್ಬೋದು ಫ್ರೆಂಡ್. ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ, ನಮ್ಮಲ್ಲಿ ಮಾಡ್ತಾಯಿರ್ತೀವಿ. ಒಂದ್ಸರಿ ಟ್ರೈ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕಡಲೆ ಹಿಟ್ಟೀಗ ಬಿಸಿ ಆಗಿದೆ, ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಉರಿ ಕಡಿಮೆ ಮಾಡಿದ್ದೀನಿ. ಇವಾಗ ಇದನ್ನು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ನೀರು ಹಾಕಿ ಕಲಿಸ್ಲಿಕ್ಕೆ ಬೇಕು, ಅದಕ್ಕೋಸ್ಕರ ಸಣ್ಣ ಬೌಲ್ ಸಾಕಾಗಲ್ಲ ಅಂತ. ಈಗ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಬಿಡ್ತಾಯಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೊಂದೇ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ಇದರ ಜೊತೆಗೇ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆನೂ ಸಹ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ. ಇದಕ್ಕೆ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕಬೇಕು, ಮತ್ತು ಅದ್ರ ಜೊತೆಗೇ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಈ ಹಸಿರು ಮೆಣಸಿನ್ಕಾಯಿ ಫ್ರೈ ಆಗ್ತಿದ್ದಂಗೆ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ಇವಾಗ ಇದೆಲ್ಲ ಕೆಂಪು ಬಣ್ಣ ಬರ್ತಾ ಇದೆ ಫ್ರೆಂಡ್ಸ್. ಎಲ್ಲ ಕೆಂಪು ಬಣ್ಣ ಬಂದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕೋದ್ರಿಂದ ನೆಕ್ಸ್ಟ್ ಹಾಕೋ ಟೊಮೊಟೊ ಕೂಡ ಬೇಗ ಬೇಯುತ್ತೆ. ಸೊ ಹಾಗಾಗಿ ಈರುಳ್ಳಿ ಜೊತೆಗೇ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಎಲ್ಲ ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ಒಂದು 2ರಿಂದ 3 ಲೋಟ ನೀರು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ ನೀರು ಜಾಸ್ತಿ ಇದ್ರೇ ಸ್ವಲ್ಪ ತೆಳುವಾಗಿರುತ್ತೆ, ಆಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಕಡಲೆ ಹಿಟ್ಟು. ಸೊ ಹಾಗಾಗಿ 2ರಿಂದ 2.5 ಲೋಟ ನೀರು ಸೇರಿಸಿದ್ದೀನಿ. ಈಗ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಇವಾಗ ಇದು ಚೆನ್ನಾಗಿ ಕುದೀತಾ ಇರಲಿ ಫ್ರೆಂಡ್ಸ್. ಅಷ್ಟರಲ್ಲಿ ನಾವಿಲ್ಲಿ ಕಡಲೆ ಹಿಟ್ಟು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ,
ಅದಕ್ಕೆ ಒಂದು ಲೋಟ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಗಂಟಿಲ್ದಂತೆ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಇದು ಒಂದು ಗಂಟಿರಬಾರ್ದು, ಗಂಟಿಲ್ದಂಗೆ ಸ್ವಲ್ಪ ತೆಳುವಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಬೇಗ ಒಂದು 1/4 ಗಂಟೆ ಒಳಗೆಲ್ಲ ಆಗೋಗುತ್ತೆ ಫ್ರೆಂಡ್ಸ್. ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ, ಈರುಳ್ಳಿ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 1/4 ಗಂಟೆ ಒಳಗಡೆ ಆಗಿಬಿಡುತ್ತೆ ಬೇಗ. ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಕಲಸಿದ್ದೀನಿ, ಒಂದು ಗಂಟಿಲ್ಲ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ನೀರಲ್ಲಿ ಕುದೀತಾ ಇದೆ, ಇನ್ನೊಂದು ನಿಮಿಷ ಕುದೀಲಿ ಅನಿಸುತ್ತೆ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಕುದಿಯೋದ್ರಿಂದ ಆ ನೀರಿಗೂ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ ಅಂತ ಸ್ವಲ್ಪ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಈಗ ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಸೊ ಇದಕ್ಕೆ ನಾವೀಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಹಿಟ್ಟನ್ನು, ಒಂದು ಗಂಟಿಲ್ದಂತೆ ಕಲಸಿ ರೆಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉರಿ ಕಡಿಮೆ ಮಾಡಿದ್ದೀನಿ ಇವಾಗ. ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಲಾಸ್ಟಿಗೆ ಪೂರ್ತಿ ಎಲ್ಲ ಆದಮೇಲೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ತೆಳುವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಈರುಳ್ಳಿ ಟೊಮೆಟೊ ಎಲ್ಲ ಸಿಗುತ್ತೆ ಕಡಲೆ ಹಿಟ್ಟಿನ ಜೊತೆಗೇ. ಕಾಯಿ ತುರಿ ಎಲ್ಲ ಸ್ವಲ್ಪ ಹಾಕ್ತೀನಿ. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಕುದೀಲಿ. ಕಡಲೆ ಹಿಟ್ಟೆಲ್ಲ ಹುರಿದಿರೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿದೆ, ಆದ್ರೂ ಸ್ವಲ್ಪ ನೀರಿನ ಜೊತೆ ಸ್ವಲ್ಪ ಕುದೀಲಿ ಅಂದ್ಬಿಟ್ಟು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡ್ತೀನಿ. ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಈಗ ಇದಾಗಿದೆ. ಇದಕ್ಕೆ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಉರಿ ಕಡಿಮೆ ಮಾಡಿದ್ದೀನಿ, ಯಾಕೆಂದರೆ ಕೊತ ಕುದೀತಾ ಇರುತ್ತೆ, ಅದು ಕೈಗೆ ಆರ್ತಾ ಇರುತ್ತೆ, ಸ್ವಲ್ಪ ತುಂಬ ಸುಟ್ಟುಬಿಡುತ್ತೆ. ಅದಕ್ಕೋಸ್ಕರ ಕೈಗೆ ಆರಿಸ್ಕೊಳ್ಳೋದು ಬೇಡ. ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು 2 ನಿಮಿಷ ಕಾಯಿ ತುರಿ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಮಾಡಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ನೋಡಿ, ಇವಾಗ ರೆಡಿಯಾಗಿದೆ ಇದು. ಸ್ವಲ್ಪ ಒಂದು ನಿಮಿಷ ಐ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಜಿನ್ಕ ರೆಡಿ ಆಗುತ್ತೆ. ಇವಾಗ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದು ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತೇನು ಬೇಡ ಫ್ರೆಂಡ್ಸ್. ಇದು ಈಗ ಆಲ್ರೆಡಿ ಹುರಿದಿರೋದ್ರಿಂದ ಮತ್ತು ಬೇಯಿಸಿರೋದ್ರಿಂದ ಈಗ ಆಗಿರುತ್ತೆ, ಇನ್ನು ಜಾಸ್ತಿ ಹೊತ್ತು ಅವಶ್ಯಕತೆ ಇಲ್ಲ. ಈಗ ಜಿನ್ಕ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಇದಕ್ಕೆ ಫೈನಲಾಗಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿದರೆ ಇದು ಪೂರ್ತಿ ರೆಡಿ ಆಗುತ್ತೆ, ಸರ್ವ್ ಮಾಡಲಿಕ್ಕೆ ರೆಡಿ ಆಗುತ್ತೆ. ಸೊ ಇವತ್ತು ನಾನು ಇದ್ರ ಜೊತೆಗೇ ದೋಸೆ ಕೂಡ ಮಾಡಿದ್ದೀನಿ. ದೋಸೆ ಜಿನ್ಕ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸರಿ ಟ್ರೈ ಮಾಡಿ. ಫೈನಲಿ ಇದು ರೆಡಿ ಆಯಿತು. ಇವಾಗ ದೋಸೆ ಹಿಟ್ಟು ರೆಡಿ ಮಾಡಿ ರಾತ್ರಿನೇ ರುಬ್ಬಿಟ್ಟಿದ್ರು ನಮ್ಮ ಅತ್ತೆಯವರು. ಸೊ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ದೋಸೆ ಹಾಕ್ತೀನಿ. ಇದಕ್ಕೆ ನಾನು ರಾತ್ರಿನೇ ಉಪ್ಪೆಲ್ಲ ಹಾಕಿ ಇಟ್ಟಿದ್ದಾರೆ. ಸೊ ಹಿಟ್ಟು ಕೂಡ ಚೆನ್ನಾಗಿ ಹುಳಿಯಾಗಿ ಹುಳಿ ಬಂದಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ ಸ್ವಲ್ಪ. ಇದು ಸ್ವಲ್ಪ ಮಸಾಲೆ ದೋಸೆ ಥರ ಸ್ವಲ್ಪ ಕ್ರಿಸ್ಪಿಯಾಗಿ ರೆಡ್ ಕಲರ್ ಬರಬೇಕಂದ್ರೆ ಒಂದು ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಬೆಳಗ್ಗೆ. ಮತ್ತು ಉಪ್ಪೆಲ್ಲ ರಾತ್ರಿನೇ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ನಾನಿವಾಗ ಒಂದು ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ.
ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ದೋಸೆ ರೆಡಿ ಆಗ್ತಾಯಿದೆ. ದೋಸೆ ಚೆನ್ನಾಗಿ ಬಂದಿದೆ. ನನ್ನ ಮಗನಿಗೆಲ್ಲ ತುಂಬ ಇಷ್ಟ ಆಯಿತು. ರುಚಿ ಕೂಡ ಚೆನ್ನಾಗಿ ಬಂದಿತ್ತು. ಜಿನ್ಕುದು ಮಕ್ಕಳು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ದೋಸೆಯೊಂದಿಗೆ ಕಡಲೆ ಹಿಟ್ಟಿನ ಜಿನಕ ಸವಿಯಲು ಸಿದ್ಧ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್.